ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸಾಂಸಾರಿಕವಾದಂತಹ ಸಾಮರಸ್ಯದಿಂದ ಸಮಾಧಾನ ಸಿಕ್ಕುವಂಥದ್ದಿದೆ. ಕುಟುಂಬದಲ್ಲಿ ಅನ್ಯೋನ್ಯತೆ ಇದೆ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಕುಟುಂಬದ ಒಂದು ಜವಾಬ್ದಾರಿ, ಪ್ರೋತ್ಸಾಹ ಸಿಕ್ಕುವಂಥದ್ದು ನಿಮಗೆ ಬಹಳ ಪುಣ್ಯದಾಯಕವಾದಂತಹ ವಿಚಾರ ಅಂತ ಹೇಳಬೇಕು. ಆಕಸ್ಮಿಕವಾಗಿ ಧನಲಾಭವಾಗ್ತಕ್ಕಂಥದ್ದು, ಇದೆಲ್ಲ ಅನಿರೀಕ್ಷಿತವಾಗಿ ಆಗ್ತಕ್ಕಂಥದ್ದು. ನಾವು ನಿರೀಕ್ಷೆ ಮಾಡುವಂಥದ್ದಲ್ಲ, ನಮಗೆ ಗೊತ್ತಿಲ್ಲದೆ ನಾವು ಅಂದುಕೊಂಡೇ ಇರೋದಿಲ್ಲ. ಆ ರೀತಿಯಲ್ಲಿ ನಮಗೆ ಅನುಕೂಲ ಆಗುವಂಥದ್ದಾಗತ್ತೆ. ತಾಳ್ಮೆ ಇರಬೇಕು, ದುಡುಕುತನ ಬೇಡ ಅನ್ನುವಂಥದ್ದು ಬಾರಿ ಬಾರಿಗೂ ಹೇಳಬೇಕಾದಂತಹ ಮಾತು. ಯಾಕೆ ಅಂತಂದರೆ ಮೇಷರಾಶಿಗೆ ಅಧಿಪತಿ ಕುಜ. ಅವನು ಅಷ್ಟು ಸುಲಭವಾಗಿ ಶಾಂತವಾಗಿ ಮೌನವಾಗಿ ಇರೋದಕ್ಕೆ ಬಿಡೋದಿಲ್ಲ. ಆದರೆ ವ್ಯಕ್ತಿಗೆ ತನ್ನ ಕೆಲಸ ಯಾವುದು, ತನ್ನ ಪರಿಸ್ಥಿತಿ ಏನು, ತನ್ನ ಸ್ಥಾನಮಾನ ಏನು, ಇವೆಲ್ಲವನ್ನು ಗಮನಿಸಿಕೊಂಡು ವರ್ತಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಅತಿಯಾದಂತಹ ಸಂತೋಷದ ಹಿಂದೆ ದುಃಖ ಇದೆ, ಅದು ಗೊತ್ತಿರಬೇಕು. ಪ್ರತಿದಿನವೂ ಕೂಡ ಇಷ್ಟೇ ಉಲ್ಲಾಸದಿಂದ ನಾವಿರ್ತೀವಿ ಅನ್ನುವಂಥದ್ದು ಸುಳ್ಳಾಗಬಹುದು. ಆದಾಯದ ಮೂಲ ಹೆಚ್ಚಾಗತ್ತೆ, ಹಣಕಾಸಿನ ಕೊರತೆ ಆಗೋದಿಲ್ಲ. ಬಂಧುಗಳಲ್ಲಿ ಅವಿಶ್ವಾಸ, ಏನೋ ಒಂದು ರೀತಿಯ ಬೇಸರವಾಗುತ್ತೆ. ನೀವು ಎಷ್ಟೇ ವಿಶ್ವಾಸವನ್ನು ಇಟ್ಟುಕೊಂಡ್ರೂ ಕೂಡ ಅದು ಏಕಮುಖವಾಗುತ್ತೆ. ನೀವು ಪ್ರೀತಿ, ವಿಶ್ವಾಸ, ಬಂಧುತ್ವ, ಒಡನಾಟ ಇದೆಲ್ಲದಕ್ಕೂ ಹೋರಾಟ ಮಾಡ್ತೀರಿ. ಅವರಿಗೂ ಅದಿರಬೇಕಲ್ಲ, ಇದು ಪ್ರಶ್ನೆಯಾಗುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಹಳೆಯ ವ್ಯವಹಾರಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಅದೆಲ್ಲ ತಿಳಿಯಾಗುವಂಥದ್ದು, ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಗುರಿ ಸಾಧನೆಯ ಬಗ್ಗೆ ಸಂಕಲ್ಪವನ್ನು ಮಾಡಿ, ನಾನು ಈ ಕೆಲಸವನ್ನು ಮಾಡಿಯೇ ತೀರಬೇಕು ಅನ್ನುವಂತಹ ಒಂದು ದೃಢವಾದ ಸಂಕಲ್ಪ ನಿಮ್ಮಲ್ಲಿರಬೇಕು. ಆ ಸಂಕಲ್ಪ ಯಾವತ್ತೂ ಕೂಡ ಅಲ್ಲಾಡಬಾರ್ದು. ಆ ರೀತಿ ಗಟ್ಟಿತನದಲ್ಲಿ ಮಾಡಿದಂತಹ ಸಂಕಲ್ಪ ನಿಮಗೆ ಯಶಸ್ಸನ್ನು ಕೊಟ್ಟೀತು. ವಿದ್ಯಾರ್ಥಿಗಳಿಗೆ ಸವಾಲುಗಳಿರುತ್ತೆ. ಚಿಕ್ಕ ವಯಸ್ಸು, ಅಧ್ಯಯನ ಮಾಡುವಂತಹ ಒಂದು ಮನಸ್ಥಿತಿ, ಈ ದಿಶೆಯಲ್ಲಿ ಎಲ್ಲ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತು ನೀವು ಉತ್ಕೃಷ್ಟವಾದಂತಹ ದರ್ಜೆಯಲ್ಲಿ ನಿಮ್ಮ ಫಲಿತಾಂಶವನ್ನು ನಿರೀಕ್ಷೆ ಮಾಡುವ ಹಾಗಾಗಬೇಕು. ಇದು ನಿಮ್ಮ ಗುರಿಯೂ ಹೌದು, ನಿಮ್ಮ ಪೋಷಕರ ಆಸೆಯೂ ಹೌದು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಬೇರೆಯವರ ವಿಚಾರದಿಂದ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಯಾರ ವಿಷಯಕ್ಕೂ ಕೂಡ ಹೋಗಬಾರ್ದು ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ಅದನ್ನೂ ಮೀರಿ ಹೋದರೆ ಅಲ್ಲಿ ಆಗತಕ್ಕಂತಹ ವೈರುಧ್ಯಗಳನ್ನು ಅನುಭವಿಸಬೇಕಾಗತ್ತೆ. ನೌಕರಿಯ ಸ್ಥಳದಲ್ಲಿ, ಉದ್ಯೋಗ ಮಾಡುವಂತಹ ಜಾಗದಲ್ಲಿ ಯಾವುದೇ ರೀತಿಯ ಮುಂದಾಳತ್ವ ಬೇಡ. ನಾನು ನಾಯಕ, ನನ್ನನ್ನೆಲ್ಲರೂ ಹಿಂಬಾಲಿಸಬೇಕು ಅಂತಕ್ಕಂತಹ ಭಾವನೆ ಖಂಡಿತವಾಗಿ ಬೇಡ. ಆ ನಾಯಕತ್ವದಿಂದ, ಮುಂದಾಳತ್ವದಿಂದ ಅವಮಾನ ಹೆಚ್ಚು ಅಂತಕ್ಕಂಥದ್ದು. ಹಿರಿಯರ ಮನಸ್ಸನ್ನು ಗೆಲ್ಲುತ್ತೀರಿ. ದೊಡ್ಡವರು, ಮೇಲಧಿಕಾರಿಗಳು ಇವರೆಲ್ಲರ ಮನಸ್ಸನ್ನು ಗೆದ್ದು ಬಿಡ್ತೀರಿ. ನೀವು ನಡ್ಕೊಳ್ತಕ್ಕಂತಹ ರೀತಿ ಇದೆಯಲ್ಲ, ಅದು ಅವರಿಗೆಲ್ಲ ಬಹಳ ಮೆಚ್ಚುಗೆ ಆಗ್ತಕ್ಕಂಥದ್ದಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಕಾಣ್ತೀರಿ. ಆ ಲಾಭ ಮುಂದಿನ ದಿನಮಾನದಲ್ಲಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ಸಹಾಯಕವಾಗ್ತಕ್ಕಂಥದ್ದು. ಇವತ್ತು ಹೆಚ್ಚು ಪರಿಶ್ರಮವನ್ನು ಪಡಬೇಕಾದಂತಹ ದಿವಸ, ಅದಕ್ಕೆ ತಕ್ಕ ಪ್ರತಿಫಲವೂ ಇದೆ. ಆ ಪ್ರತಿಫಲದ ಮುಂದೆ ನಿಮ್ಮ ಶ್ರಮ ಗೊತ್ತಾಗದೇ ಇರತಕ್ಕಂಥದ್ದು. ದೂರದ ಪ್ರಯಾಣಕ್ಕೆ ಆದ್ಯತೆಯನ್ನು ನೀಡಬೇಡಿ. ದೂರದ ಪ್ರಯಾಣ ಶುಭವಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಕಬ್ಬಿಣದ ವ್ಯಾಪಾರಿಗಳಿಗೆ ನಷ್ಟವಾಗತ್ತೆ. ಶನೈಶ್ಚರನ ಪ್ರಭಾವ. ಬಂಧುಗಳಲ್ಲಿ ಸಂಬಂಧದ ಮಾತು ನಡೀತಕ್ಕಂಥದ್ದಿದೆ. ಯಾವುದೋ ಬಂಧುಗಳಲ್ಲೇ ಮದುವೆ ವಿಚಾರವನ್ನು ಮಾಡಿ ಸಂಬಂಧವನ್ನು ಹೊಸತಾಗಿ ಮತ್ತಷ್ಟು ಗಟ್ಟಿ ಮಾಡಬೇಕು ಅಂತಕ್ಕಂತಹ ವಿಚಾರ ಮುನ್ನೆಲೆ ಬರುವಂಥದ್ದಾಗತ್ತೆ. ಮಂಗಳ ಕಾರ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂತಹ ಸಮಯ ನಿಮ್ಮದಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ.
ಉದ್ಯೋಗದಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡ್ಕೊಳ್ತೀರಿ, ಬಡ್ತಿ ಸಿಕ್ಬೋದು, ಅಥವಾ ನಿಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ಹೆಚ್ಚಬಹುದು. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಪ್ರಾಮಾಣಿಕತೆ, ನಿಮಗಿರತಕ್ಕಂತಹ ನಿಷ್ಠೆ, ಬದ್ಧತೆಯನ್ನು ನೋಡಿ ಒಂದಷ್ಟು ಜವಾಬ್ದಾರಿಯುತ ಕೆಲಸಗಳನ್ನು ನಿಮಗೆ ವಹಿಸಬಹುದು ಅನ್ನುವಂಥದ್ದು. ಸ್ನೇಹಿತರ ಭೇಟಿಯಾಗತ್ತೆ, ಆದರೆ ಅಸಮಾಧಾನ, ಯಾಕೋ ಸಮಾಧಾನ ಆಗೋದಿಲ್ಲ, ಯಾಕಾದರೂ ನಾನು ಭೇಟಿ ಮಾಡಿದೆ ಅನ್ನುವಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾದರೆ ಅದಕ್ಕಿಂತ ಬೇಸರ ಇನ್ನೇನಾಗಬೇಕು ಹೇಳಿ. ಅಂತಹ ಪರಿಸ್ಥಿತಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ದೊಡ್ಡ ಮಟ್ಟದ ಯಾವ ತೊಂದರೆಯೂ ಇಲ್ಲವಾದರೂ ಕೂಡ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಯಗಳಾಗತ್ತೆ. ದಿನನಿತ್ಯದ ಕೆಲಸಕ್ಕೂ ಕೂಡ ಅದು ಅಡ್ಡಿಯನ್ನು ಉಂಟು ಮಾಡುತ್ತೆ ಅಂತಾದರೆ ಅದು ಸಮಸ್ಯೆಯೇ. ಹಿರಿಯರ ಆಗಮನದಿಂದ ಸಮಾಧಾನವಾಗುತ್ತೆ. ದೊಡ್ಡವರು ಏನೋ 4 ತಿಳುವಳಿಕೆಯ ಮಾತುಗಳನ್ನು ಹೇಳ್ತಾರೆ, ಅದು ಮನಸ್ಸಿನ ಮೇಲೆ ಒಳ್ಳೆಯ ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಭೂಲಾಭ ಇದೆ, ಆ ಯೋಗ ನಿಮಗೆ ಬಂದಿರತಕ್ಕಂಥದ್ದು. ಉತ್ತಮವಾದಂತಹ ಕಾರ್ಯಕ್ಕೆ ದೃಢವಾದ ಸಂಕಲ್ಪವೇ ಮುಖ್ಯ ಅನ್ನುವಂಥದ್ದನ್ನು ನೀವು ತಿಳಿಯಬೇಕಾಗತ್ತೆ. ಏನೇ ಅಡ್ಡಿ ಬಂದರೂ ಕೂಡ ಅಂದುಕೊಂಡಂತಹ ಕಾರ್ಯ ಸಾಧನೆ ಆಗಬೇಕು ಅನ್ನುವಂತಹ ಛಲ ಬಹಳ ಮುಖ್ಯವಾಗುತ್ತೆ. ಶಿವಾರಾಧನೆಯನ್ನು ಮಾಡಿ. ಶುಭವಾಗಿ.